ತಲ್ಕಾಡಿಗೆ ಹೆಂಗ್ ಹೋಗ್ಬೇಕಣ? ಎಲ್ಲ ವಾಪಸ್ ಬರ್ತಾರ ಕೆಸರಮ್ಮ ಮಳೆಗಾಲದಾಗ ಆದಂಗೆ ಆಗೈತಿ ಇಲ್ಲಿ. ಟ್ರಾಫಿಕ್ ಜಾಮ್ ಆಗೈತಿ ಇಲ್ಲಿ. ಬೇಡ, ನಾವು ಹಿಂಗೆ ನೋಡ್ಕೊಂಡು ಹೋಗ್ತೀವಿ. ಬೇಡ ಅಲ್ಲ, ಒಂದ್ಸತಿ ಹೇಳಿದ ತಕ್ಷಣ ನೀವು ಸುಮ್ಮನೆ ಆದ್ರೆ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ. ಗೊಂಬೆ ಮುಖಗಳು ಅವೆಲ್ಲ. ನಿಂದ್ರು ಚಿನಿ ಬಾಯ್ಲಿ. ಇದೇ ಮರಳು ಅವನು ಹೇಳ್ತಾ ಇದ್ದಿದ್ದು. ಏನೈತೇನು ಇಲ್ಲಿ? ಚುಚ್ಚಲ್ಲ ಬಾ, ನಾ ಎತ್ಕೋತಂಬ. ಜೀವ ಬಾಯಿಗೆ ಬಂತ ರೀ. ಅವ್ನು ಅದ್ರ ಮುಂದೆ ಕೊಡಲ್ಲ, ಕೈ ಹಿಡ್ಕೋತಾನೆ. ಬಂದ್ವಿ ಜನ ನೋಡಿ ಎಷ್ಟು ಕಷ್ಟಪಡ್ಕೊಂಡ್ಬರ್ತಾರೆ. Welcome to my YouTube channel. Subscribe and press bell button. ತಲ್ಕಾಡಿಗೆ ಹೆಂಗ್ ಹೋಗ್ಬೇಕಣ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಶ್ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಈ ವಿಡಿಯೋ ಬಂದು ತಲಕಾಡಿಗೆ ಹೋದಂಥ ಒಂದು ವಿಡಿಯೋ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಾಪಸ್ ಬರ್ತಾರ. ಎಲ್ಲರೂ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗೋದು. ಮತ್ತೀಗ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕೆಸರಮ್ಮ ಮಳೆಗಾಲದಾಗ ಆದಂಗೆ ಆಗೈತಿ ಇಲ್ಲಿ. ಮುಂದಕ್ಕೆ ಹೋದ್ರಲ್ಲ. ಟ್ರಾಫಿಕ್ ಜಾಮ್ ಹತ್ತು ಚಿನಿ ಮ್ಯಾಲೆ ಹತ್ತು. ಟ್ರಾಫಿಕ್ ಜಾಮ್ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ ಆಗೈತಿ ಇಲ್ಲಿ. ನೋಡಲಿ ಎಷ್ಟು ಗಾಡಿ ನಿಂತವು. ಮಾತಾಡ್ತಾರೆ. ಫ್ರೆಂಡ್ಸ್, ನಾವು ತಲಕಾಡಿಗೆ ಹೋದಾಗ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬಾ ರಶ್ ಇತ್ತು. ಆವಾಗ ಇಲ್ಲಿ ಹೊಳೆ ಅಲ್ಲಿ ಹತ್ರದಲ್ಲಿ ಇರೋದ್ರಿಂದ ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಅಲ್ಲಿಂದ ಬಂದಿರೋ ನೀರು ಎಲ್ಲ ಆ ಥರ ಮಳೆ ಬಂದಿರೋ ಥರ ಆಗಿತ್ತು. ಅಷ್ಟೆಲ್ಲ ಕೆಸರೆಲ್ಲ ಇತ್ತಲ್ವ ಅಲ್ಲಿ. ಅದು ನೋಡಿ, ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ. ಫಸ್ಟ್ ದೇವಸ್ಥಾನ ಹೋಗ್ತಾ ಇದ್ದೀವಿ ಒಳಗಡೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಈ ತಲಕಾಡಿಗೆ ಹೋದವರು ತುಂಬ ಜನ ಯಾರಾದರೂ ಈ ಥರ ಮೊಬೈಲಲ್ಲಿ ಕ್ಯಾಮ್ರಾ ಏನಾದರೂ ಹಿಡ್ಕೊಂಡು ಹೋಗ್ತಾ ಇದ್ದರೆ, ಈ ಥರ ನೋಡಿ ಇಲ್ಲಿ ಹೋಗ್ತದಲ್ಲ ಮುಂದೆ, ಇಂಥವರು ಬಂದ್ಬಿಟ್ಟು ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ನಾವು ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಂದೂ ನಿಮಗೆ ಸ್ಟೋರಿ ಹೇಳ್ತೀವಿ ಅಂತ ಬೆನ್ನು ಬೀಳ್ತಾರೆ. ಕೇಳೋ ಇಂಟ್ರೆಸ್ಟ್ ಇದ್ದವರು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಕೇಳ್ಕೊಬೋದು. ಇಲ್ಲ ಅಂದರೆ ಹಂಗೇ ನೋಡಿಕೊಂಡು ಹೋಗ್ಬೋದು. ನಮಗೂ ಅದೇ ಥರ ಹಿಂದೆ ಬಿದ್ದಿದ್ರು, ನಾವು ಬೇಡ ಅಂದರೂ ಕೇಳಲಿಲ್ಲ. ಕೊನೆಗೆ ನಮ್ಮ ಹತ್ರ ಬೈಸ್ಕೊಂಡೇ ಹೋದರು ಅವರು. ಚೆನ್ನಾಗಿ ಹೇಳಿದ್ವಿ ನಾವು ಒಳ್ಳೆ ಮಾತಲ್ಲಿ, ಬೇಡ ಸರ್ ನಾವು ಹಿಂಗೆ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಅವರು ತುಂಬಾ ಬೆನ್ನು ಹತ್ಕೊಂಡ್ಬಂದರು. ಆಮೇಲೆ ಏನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜೋರು ಮಾಡಿದ ಮೇಲೆ ಹೋದರು. ನೀವು ಅಲ್ಲೇನಾದರೂ ಹೋದಾಗ ಈ ಥರ ಪ್ರಾಬ್ಲಮ್ ಆದರೆ ಫೇಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕಷ್ಟೆ. ಸರ್ ಬೇಡ ಬಿಡಿ, ನಾವು ಹಿಂಗೆ ನೋಡ್ಕೊಂಡು ಹೋಗ್ತೀವಿ. ಇಲ್ಲ ಬೇಡ ನಾವು ಹಿಂಗೆ ನೋಡ್ಕೊಂಡು ಹೋಗ್ತೀವಿ. ಬೇಡ ಅಂದರೆ ಅಲ್ವಾ, ನಾವೆಷ್ಟು ಬೇಡ ಅಂತ ಇದ್ದೀವಿ, ಆದರೂ ನಮಗೆ ಅವರು ಕೇಳಿ ಒಂದ್ಸರಿ ಕೇಳಿ ಅಂತ ತಲೆ ತಿಂತಾಯಿದ್ರು. ಆಮೇಲೆ ನೋಡಿ, ನಾವು ಅಷ್ಟು ಹೇಳಿ ಮುಂದೆ ಬಂದ್ವಿ, ಆದರೂ ನಮ್ಮ ಹಿಂದೆ ಬಂದ್ಬಿಟ್ಟು ಅದಂಗೆ ಇದಿಂಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ಒಂದು ಸ್ವಲ್ಪ ನಾನು ಜೋರು ಮಾಡಿದೆ. ನಮ್ಮ ಮನೆಯವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಾನು ಒಂದು ಸ್ವಲ್ಪ ಜೋರು ಮಾಡಿ ಹೇಳಿದ ಮೇಲೆ ಅವರು ಹೊರಟೋದ್ರು. ಆ ರೀತಿ ಏನಾದರೂ ನಾವು ಬೇಡ ಅಂತ ಹೇಳಿದ್ರು ನಾವು ಸುಮ್ಮನೆ ಹೋಗ್ಬಿಟ್ರೆ ಹಿಂದೆ ಬಂದು ಟಾರ್ಚರ್ ಮಾಡ್ತಾಯಿರ್ತಾರೆ. ಅವ್ರ ಪಾಡಿಗೆ ಅವ್ರ ಕತೆ ಹೇಳ್ತಾ ಇರ್ತಾರೆ. ನಮ್ಮ ಹಿಂದೆ ಬಂದು ಕೊನೆಯಲ್ಲಿ ಬಂದು ದುಡ್ಡು ಕೊಟ್ಟಿಲ್ಲ ಅಂದರೆ ಅದಕ್ಕೆ ದೊಡ್ಡ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ಯಾರಾದರೂ ಈ ಥರ ಟೆಂಪಲ್ಗಳಲ್ಲಿ ಇದ್ರೆ ಸ್ಟೋರಿ ಹೇಳ್ತೀವಿ ಅಂತ ಹಿಂದೆ ಬಂದರೆ ಮೊದಲೇ ಮಾತಾಡ್ಕೊಂಬಿಡಿ. ಆಮೇಲೆ ಸ್ಟೋರಿ ಎಲ್ಲ ಹೇಳಿ ಆದಮೇಲೆ ದುಡ್ಡಿಗೋಸ್ಕರ ತುಂಬ ಜಗಳ ಮಾಡ್ತಾರೆ. ಮುಂಚೆನೇ ಕೇಳೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಎಷ್ಟು ಅಂತ ಮಾತಾಡಿ ಆಮೇಲೆ ಕೇಳ್ಬೋದು. ಇಲ್ಲಾಂದರೆ ಬೇಡ ಅಂತ ಮುಂಚೆನೇ ಹೇಳಿ ಅವ್ರನ್ನ ತಪ್ಪಿಸ್ಬಿಟ್ಟು ನೀವು ಆಮೇಲೆ ಬೇರೆ ಕಡೆಯಿಂದ ಹೋಗ್ಬೇಕಷ್ಟೇ. ನಮಗೂ ಇದೇ ಥರ ಆಗಿತ್ತು, ಆದರೆ ಹೆಂಗೋ ಫೇಸ್ ಮಾಡ್ಕೊಂಡ್ಬಂದ್ವಿ. ನೆಕ್ಸ್ಟ್ ನಾವಿಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಲ್ಲ, ಮುಂಚೆನೇ ಅಯ್ಯಪ್ಪ ತೋರಿಸ್ತಾ ಇದ್ದಲ್ಲ ಮುಂದೆ ದೊಡ್ಡದಾಗಿ ದೇವರಿತ್ತಲ್ಲ, ಅದು ಬಂದು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ.
ಒಂದ್ಸತಿ ಹೇಳಿದ ತಕ್ಷಣ ನೀವು ಸುಮ್ಮನೆ ಆದ್ರೆ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ. ದೇವಸ್ಥಾನ ನೋಡಿಕೊಂಡು ಅದರ ಸುತ್ತನೇ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ಗಣೇಶ ದೇವಸ್ಥಾನ, ಆಮೇಲೆ ತೇರಿದೆ, ಆಮೇಲೆ ಅಲ್ಲಿ ಜಾತ್ರೆಗೆ ಅಥವಾ ಏನಾದರೂ ಇದ್ದಾಗ ಈ ಥರ ರೆಡಿ ಮಾಡೋಕ್ಕೆ ಅಂತ ಈ ಗೊಂಬೆಗಳ ಮುಖಗಳು ಎಲ್ಲ, ಆಮೇಲೆ ಚಿಕ್ಕ ಚಿಕ್ಕದು ಎಲ್ಲ ಥರದ್ದು ನವಗ್ರಹ ದೇವರುಗಳು, ಆಮೇಲೆ ಲಿಂಗು, ಈ ಥರ ತುಂಬ ದೇವಸ್ಥಾನಗಳು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಎಲ್ಲ ಇದ್ದಾವೆ. ಅದೆಲ್ಲ ನೋಡಿಕೊಂಡು ನಾವು ಇನ್ನೂ ಹೋಗ್ತಾಯಿದ್ದೀವಿ ಮೇಲೆ. ಇಲ್ಲಿ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ದೇವಸ್ಥಾನ ಅಲ್ವಾ, ಫುಲ್ಲು ಕಲ್ಲಲ್ಲಿ ಕೆತ್ತಿರೋವಂಥ ದೇವಸ್ಥಾನ ಇದು, ತುಂಬ ಹಳೆ ಕಾಲದ್ದು. ಇಲ್ಲಿ ಬೆಂಗಳೂರಿಂದ ಸ್ಕೂಲ್ ಮಕ್ಕಳಿಗೆ ಪ್ರವಾಸಕ್ಕೆ ಅಂತ ಕರ್ಕೊಂಬಂದಿದ್ರು. ಈ ಟೆಂಪಲ್ನೆಲ್ಲ ಮಕ್ಕಳಿಗೆ ತೋರ್ಸೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಪವಾಡ ನಡೆದಿರೋವಂಥ ದೇವಸ್ಥಾನಗಳಲ್ವ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಕೂಲ್ ಮಕ್ಕಳಿಗೆಲ್ಲ ಇಲ್ಲಿ ಟ್ರಿಪ್ ಅಂತ ಕರ್ಕೊಂಬಂದಿದ್ದಾರೆ. ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಈ ದೇವಸ್ಥಾನಕ್ಕೆ ಬರೋರು ಮಕ್ಕಳು ಬರ್ಬೋದು ಅಥವಾ ಸ್ವಲ್ಪ ಗಟ್ಟಿಮುಟ್ಟಾಗಿರೋರೇ ಬರಬೇಕು. ವಯಸ್ಸಾದವರೆಲ್ಲ ಬಂದರೆ ಕೆಳಗಡೆ ಮಾತ್ರ ನೋಡ್ಕೊಂಡು ಹೋಗ್ಬೋದು. ಮರಳಲ್ಲಿ ನಡೆಯೋಕ್ಕೆ ಆಗಲ್ಲ. ಮುಂದೆ ನೋಡಿ ನೀವು ವೀಡಿಯೋನ, ಮರಳಲ್ಲಿ ನಡೆಯುವಾಗ ನಮ್ಮದು ಫಜೀತಿ ಏನಾಗಿತ್ತು ಅಂತ. ವೀಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಫುಲ್ ವೀಡಿಯೋ ನೋಡಿದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ಎಲ್ಲಿ ಹೋದರೆ ತೊಂದರೆ ಆಗುತ್ತೆ, ಎಲ್ಲಿ ಆರಾಮಾಗಿ ನೋಡ್ಕೊಂಬರ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಗಟ್ಟಿಮುಟ್ಟಾಗಿರೋ ಅಂಥವ್ರು, ನಡೆಯೋಕ್ಕೆ ಆಗೋ ಅಂಥವ್ರು ಹೋದರೆ ತೊಂದರೆ ಇಲ್ಲ, ಆರಾಮಾಗಿ ನೋಡ್ಕೊಂಬರ್ಬೋದು. ಸ್ವಲ್ಪ ವಯಸ್ಸಾದವ್ರಿಗೆ, ಮಕ್ಕಳು ಎತ್ಕೊಂಡು ಹೋಗೋವಂಥ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವಿಲ್ಲಿ ಎರಡನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೊಂದು ಹೆಣ್ಣು ದೇವ್ರ ದೇವಸ್ಥಾನ. ಅಲ್ಲಿ ಬೋರ್ಡಲ್ಲಿ ಇತ್ತಲ್ಲ ಹೆಸರು, ಅದೇ ಮನೋನ್ಯಮ್ಮ ಅಂತ. ಅಯ್ಯೋ, ಆ ದೇವ್ರ ಹೆಸರು ಹೇಳಕ್ಕೆ ಬರ್ತಾಯಿಲ್ಲ, ಅದಕ್ಕೆ ನಾವು ಬೋರ್ಡ್ದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಓದ್ಕೊಳ್ಳಿ. ಅದೊಂದು ದೇವಸ್ಥಾನ ನೋಡ್ಕೊಂಡು ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿ ಒಂದು ಚಿಕ್ಕದು ಗಣೇಶ ದೇವಸ್ಥಾನ ಇತ್ತು. ಹಾಗೇನೆ ಸುತ್ತಲೂ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ ಕಲ್ಲಲ್ಲಿ ಕೆತ್ತಿರೋ ಅಂಥ ದೇವಸ್ಥಾನ ಅಲ್ವಾ, ತುಂಬ ಚೆನ್ನಾಗಿ ಶಿಲ್ಪಗಳನ್ನ ಮಾಡಿದ್ದಾರೆ. ಸುತ್ತಲೂ ಎಲ್ಲ ನೋಡಿಕೊಂಡು ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ಹಿಡಿಸ್ಕೊಂಡು ಆಮೇಲೆ ನೆಕ್ಸ್ಟು ಇನ್ನು ಹೊರಗಡೆ ಬಂದಿದ್ದೀವಿ. ನೋಡಿ ಹೊರಗಡೆಯಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಇಲ್ಲಿ ನೋಡಿ ಒಂದು ನೀವು ಗಮನಿಸಿರ್ಬೋದು, ಇಲ್ಲಿ ದೇವಸ್ಥಾನ ವಿಡಿಯೋ ಮಾಡುವಾಗ ಒಂದು ರಿಂಗ್ ಹಾಕಿದ್ರಲ್ವ, ಆ ರಿಂಗ್ ಹತ್ರ ಒಂದು ಹಾವು ಇದೆ. ಅದು ಒಂದು ಪವಾಡ ಅಂತೆ, ಏನೋ ಹಳೆ ಕಾಲದಲ್ಲಿ ನಡೆದಿರೋದು. ಇವಾಗ ನೋಡಿ ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಏನಿದೆಯಲ್ವ, ಇದು ಸಮಾಧಿ, ಇದು ಅಲ್ಮೇಲಮ್ಮ ಅನ್ನೋ ಸಮಾಧಿ. ಅವರ ಸಮಾಧಿ ಎದುರುಗಡೆ ವೀರಭದ್ರೇಶ್ವರ ಸ್ವಾಮಿ ಇದೊಂದು ದೇವಸ್ಥಾನ ಇದೆ. ಇದನ್ನೆಲ್ಲ ನೋಡಿಕೊಂಡು ಇನ್ನು ನಾವು ಮೇಲ್ಗಡೆ ಪಂಚಲಿಂಗ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಮರಳಲ್ಲಿ ನಡಿಬೇಕು. ಈ ಮರಳು ಉದ್ಭವ ಆಗಿದ್ದೇ ಒಂದು ಶಾಪದಿಂದ ಅಂತೆ. ಅಲ್ಮೇಲಮ್ಮ ಮೈಸೂರು ಒಡೆಯರಿಗೆ ಶಾಪ ಹಾಕಿರೋದು. ಅದು ಶಾಪದ್ದು ಒಂದು ಕತೆ ಇದೆ. ಅದು ಒಂದು ಬುಕ್ ಇದೆ ನೋಡಿ, ಅಲ್ಲಿ ಒಬ್ರು ನಿಂತಿದ್ರಲ್ವ, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಒಬ್ರು ನಿಂತಿದ್ರಲ್ವ, ಅವರು ಮಾರ್ತಾರೆ ಬುಕ್ಸು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸ್ಟೋರಿ ಆ ಬುಕ್ಕಲ್ಲಿದೆ. ಆ ಬುಕ್ಕನ್ನ ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ, ಅದ್ರ ಕಥೆನೂ ಅದರಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ನನ್ನ ಮಗಳು ಹಿಡ್ಕೊಂಡು ಹೋಗ್ತಾಯಿದ್ದಾಳಲ್ಲ ಕೈಯಲ್ಲಿ, ಇದೇ ಬುಕ್ ಅದು. ನಾವು 20 ರೂಪಾಯಿ ಕೊಟ್ಟು ಆ ಬುಕ್ನ ತೊಗೊಂಡ್ವಿ. ಯಾರಾದರೂ ತಲಕಾಡಿಗೆ ಹೋಗಿ ಈ ಸ್ಟೋರಿನ ತಿಳ್ಕೊಬೇಕು ಅಂದರೆ ಅವ್ರಿಗೆ 500-1000 ದುಡ್ಡು ಕೊಟ್ಟು ಅವ್ರ ಹತ್ರ ಎಲ್ಲ ಕೇಳೋದಕ್ಕಿಂತ ಈ ರೀತಿ ಬುಕ್ ತೊಗೊಂಬಂದರೆ ನೀವೇ ಫ್ರೀ ಟೈಮಲ್ಲಿ ಕೂತ್ಕೊಂಡು ಓದ್ಕೊಂಡು ಆ ಸ್ಟೋರಿ ತಿಳ್ಕೊಬೋದು. ಅವ್ರೇನಾದರೂ ಹೇಳಿದ್ರೆ ನಮಗೆ ಇಲ್ಲಿ ನಡೆಯೋಕ್ಕಾಗಲ್ಲ, ಆಮೇಲೆ ಬೇರೆ ಏನಾದರೂ ನೋಡೋ ಖುಷಿನಲ್ಲಿ, ಬೇರೆ ಟೆನ್ಷನಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದೇ ಮರ್ತೋಗ್ಬಿಡುತ್ತೆ. ಸುಮ್ಮನೆ ಯಾರು ದುಡ್ಡು ವೇಸ್ಟ್ ಮಾಡೋದ್ರಿಂದ ಬರೀ 20 ರೂಪಾಯಿ ಕೊಟ್ಟು ಒಂದು ಬುಕ್ ತೊಗೊಂಬಂದು ಒಂದು ಸತಿ ಅಲ್ಲ, ನಾವು 10 ಸತಿ ಓದ್ಬೋದು. ಆ ಬುಕ್ಕು ಎಷ್ಟು ದಿವಸ ನಮ್ಮ ಹತ್ರ ಇರ್ತೋ ಅಷ್ಟು ದಿವಸವರೆಗೂ ಓದ್ಕೊಂಡಿರ್ಬೋದಲ್ವಾ. ಬರೀ 20 ರೂಪಾಯಿ ಅಲ್ಲಿ ನಾವು ಎಷ್ಟು ದಿವಸ ಬೇಕಾದರೂ ಬುಕ್ ಇಟ್ಕೊಂಡು ಓದ್ಕೊಳ್ಳೋದನ್ನು 500-1000 ಅವ್ರು ಕೊಟ್ಟು ಯಾಕೆ ದುಡ್ಡು ವೇಸ್ಟ್ ಮಾಡಬೇಕಲ್ವ. ಹಾಗಂತೇಳಿ ನಾವು ಬುಕ್ ತೊಗೊಂಬಂದ್ವಿ, ಅವ್ರ ಹತ್ರ ಏನು ಕೇಳೋಕೆ ಹೋಗಲಿಲ್ಲ. ಇವಾಗ ನೋಡಿ ನಾವು ಇಲ್ಲಿ ಮರಳಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಏನಿಲ್ಲ ಅಂದರೂ 1 ಕಿಲೋಮೀಟ್ರ್ ಹೋಗಬೇಕು ಇದರಲ್ಲೇ. ಇಲ್ಲಿ ನಾವು ಈಗಾಗಲೇ ಕೆಳಗಡೆ ವೈದ್ಯನಾಥೇಶ್ವರ ದೇವಸ್ಥಾನನ, ಮೊದಲನೇ ದೇವಸ್ಥಾನನ ನೋಡ್ಕೊಂಬಂದಿದ್ದೀವಿ. ಪಂಚಲಿಂಗಗಳಲ್ಲಿ ಇದು ವೈದ್ಯನಾಥೇಶ್ವರ ಮೊದಲನೇ ದೇವಸ್ಥಾನ, ಎರಡನೇದು ಪಾತಾಳೇಶ್ವರ ದೇವಸ್ಥಾನ, ಮೂರನೇದು ಬಂದು ಮರುಳೇಶ್ವರ ದೇವಸ್ಥಾನ, ನಾಲ್ಕನೇದು ಆರ್ಕೇಶ್ವರ ದೇವಸ್ಥಾನ ಅಂತ, ಐದನೇದು ಬಂದು ಶ್ರೀ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ಅಂತ 5 ದೇವಸ್ಥಾನಗಳಿದ್ದಾವೆ. ಇದ್ರ ಜೊತೆಗೆ ವೆಂಕಟೇಶ್ವರ ಟೆಂಪಲ್ಲು, ಆಮೇಲೆ ಅದು ಒಂದು ಹೆಣ್ಣು ದೇವ್ರದ್ದು ದೇವಸ್ಥಾನದಲ್ಲ ಅದು, ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನ, ಆಮೇಲೆ ಚಿಕ್ಕ ಚಿಕ್ಕದು ಸುತ್ತಮುತ್ತಲು ನವಗ್ರಹ, ಗಣೇಶ, ಆಮೇಲೆ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದ್ದಾವೆ. ನಾವು ಎಲ್ಲನೂ ನೋಡಿದ್ವಿ. ಅದು ಒಂದೇ ಆರ್ಕೇಶ್ವರ ದೇವಸ್ಥಾನ ಒಂದು ನೋಡಲಿಲ್ಲ. ಆಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದೀನಲ್ಲ, ಅದು ಒಂದು ನಾವು ಮುಂಚೆನೇ ನೋಡ್ಕೊಂಬಂದಿದ್ದು. ಯಾಕಂದರೆ ಈ 2 ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ನಮಗೆ ಫುಲ್ ಟಯರ್ಡ್ ಆಗೋಯ್ತು. ಅದರಲ್ಲೂ ನನ್ನ ಮಗನ ನಾನು ಸ್ವಲ್ಪ, ನಮ್ಮ ಯಜಮಾನ್ರು ಸ್ವಲ್ಪ ಎತ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ನನಗೂ ಫುಲ್ ಟಯರ್ಡ್ ಆಗಿಬಿಡ್ತು.
ಫುಲ್ ಬಿಸಿಲು ಬೇರೆ ಇತ್ತು. ಅದು ಕಾಲು ಮರಳಲ್ಲಿ ಇಟ್ಟರೆ ಫುಲ್ ಒಳಗಡೆ ಹೋಗ್ತಾಯಿತ್ತು ಕಾಲು. ಎತ್ತಿ ಇಡೋದ್ರಲ್ಲಿ ಫುಲ್ಲು ನಂಗೆ ಕಾಲು ನೋವೆಲ್ಲ ಸೊಂಟ ನೋವೆಲ್ಲ ಬಂದ್ಬಿಡ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಮೊದಲೇ ಕಾಲು ಆಪರೇಷನ್ ಆಗಿರೋದ್ರಿಂದ ಅವ್ರಿಗೂ ತುಂಬ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಬರೀ 2 ದೇವಸ್ಥಾನ ಮೇಲ್ಗಡೆ ಹೋಗಿ ನೋಡಿಕೊಂಡು ಆಮೇಲೆ ಕೆಳಗಡೆ 2 ದೇವಸ್ಥಾನ ನೋಡಿದ್ವಲ್ವ. ಹಂಗೆ ಬರ್ತಾ ಅಲ್ಲೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು. ಅದೊಂದು ದೇವಸ್ಥಾನ ನೋಡಿಕೊಂಡು ನಾವು ಹಂಗೇ ಬಂದ್ವಿ. ನೋಡಿ ಇವಾಗ ನೆಕ್ಸ್ಟು ನಾವು ಮರಳಲ್ಲಿ ನಡ್ಕೊಂಡು ಹೋಗೋದ್ರ ಜೊತೆಗೆ ಸ್ವಲ್ಪ ನನ್ನ ಮಕ್ಕಳು ಆಟ ಆಡಿದ್ರು. ಮರಳಲ್ಲೆಲ್ಲ ಆಟ ಆಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಷ್ಟೇ ಕಾಲು ನೋವು ಅದರಲ್ಲೂ ಎಂಜಾಯ್ ಮಾಡಿಕೊಂಡು ಹೋದ್ವಿ. ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಇವಾಗ ನೋಡಿ ನಾನಿಲ್ಲಿ ಹೋಗ್ತಾಯಿದ್ದೀನಿ. ಇದೇ ಪಾತಾಳೇಶ್ವರ ದೇವಸ್ಥಾನ. ಹಂಗೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಏನಂದರೆ ನಡೆಯೋದೊಂದೇ ಪ್ರಾಬ್ಲಮ್ಮು. ಅದರಲ್ಲಿ ವಯಸ್ಸಾದವರು ಚಿಕ್ಕ ಮಕ್ಕಳು ಈ ಥರ ಎತ್ಕೊಂಡು ಹೋಗೋಂಥ ಮಕ್ಕಳಿದ್ರೆ ತುಂಬಾ ಕಷ್ಟ. ನಮಗಂತೂ ನನ್ನ ಮಕ್ಕಳನ್ನ ಎತ್ಕೊಂಡು ಓಡಾಡಿನೇ ಸಾಕಾಗೋಯ್ತು. ಆಮೇಲೆ ಇಲ್ಲಿ ಹೋಗ್ತಾ ಎಲ್ಲ ಕಡೆಗೂ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹೂವಿನ ಬುಟ್ಟಿ ಈ ಥರ ಎಲ್ಲ ಮಾರ್ತಾರೆ, ಅಂಗಡಿಗಳು ಇರ್ತವೆ. ಆಮೇಲೆ ಸೈಡಲ್ಲಿ ನೋಡಿ ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಥವಾ ಏನಾದರೂ ಐಸ್ ಅಂತೆ ಅದು ಇದು ಏನಾದರೂ ಇದ್ದೇ ಇರುತ್ತೆ. ಸುಸ್ತಾಗಿ ಬಂದಿರ್ತಾರಲ್ವ ಏನಾದರೂ ತೊಗೊಂಡು ತಿನ್ನಲಿ ಅಂತ ಈ ಥರ ಅಂಗಡಿಗಳು ಇದ್ದೇ ಇರ್ತವೆ. ಇಲ್ಲಿ ನೋಡಿ ನಮ್ಮ ಯಜಮಾನ್ರು ನಿಂತಿದ್ರಲ್ಲ, ಇದು ಕೆಳಗಡೆ ಹೋದರೆ ಇದೇ ಪಾತಾಳೇಶ್ವರ. ನೋಡಿ ನಾವಿಲ್ಲಿ ಪಾತಾಳೇಶ್ವರ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಫುಲ್ಲು ಮರಳುಗಾಡಲ್ಲೇ ಇರೋದು. ಅಂದರೆ ಇದು ಶಾಪದಿಂದ ಬಂದಿರೋಂಥ ಮರಳು. ಎಷ್ಟು ತೆಗೆದು ಹಾಕಿದ್ರೂ ಇದು ಹಂಗೆ ಮರಳು ಮತ್ತೆ ಉದ್ಭವ ಆಗ್ತಾನೆ ಇರುತ್ತಂತೆ. ನೋಡಿ ಇವಾಗ ನಾವು ಪಾತಾಳೇಶ್ವರನ ನೋಡೋಕ್ಕೆ ಕೆಳಗಡೆ ಹೋಗ್ತಾ ಇದ್ದೀವಿ. ಇದು ಯಾಕೆ ಪಾತಾಳೇಶ್ವರ ಅಂತ ಹೆಸರು ಬಂತು ಅಂದರೆ ಈ ದೇವಸ್ಥಾನ ಫುಲ್ಲು ಪಾತಾಳದಲ್ಲೇ ಇರೋದು. ನೋಡಿ ಇಷ್ಟು ಮೆಟ್ಲಿದೆಯಲ್ಲ, ಇಷ್ಟು ಮೆಟ್ಲು ಇಳ್ಕೊಂಡು ಹೋಗಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಮತ್ತು ದೇವಸ್ಥಾನದ ಒಳಗಡೆನೂ ಕೆಳಗಿದೆ ದೇವಸ್ಥಾನ. ಅದು ಪಾತಾಳೇಶ್ವರ ಈಶ್ವರ, ಅದಕ್ಕೆ ಪಾತಾಳೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಮುಂಚೆ ಈ ದೇವಸ್ಥಾನ ಎಲ್ಲ ಮುಚ್ಕೊಂಡು ಹೋಗಿತ್ತಂತೆ. ಆವಾಗ ಶಾಪ ಹಾಕಿದಾಗ ಇಲ್ಲಿ ಏನು ಪಾತಾಳೇಶ್ವರ ಆಮೇಲೆ ಅರ್ಕೇಶ್ವರ ಮರಳೇಶ್ವರ ಅಂತ ಏನಿದೆಯಲ್ಲ ಇದೆಲ್ಲ ಮರಳಲ್ಲಿ ಮುಚ್ಕೊಂಡು ಹೋಗಿತ್ತಂತೆ. ಇವಾಗ ಅಲ್ಲಿ ಇರೋರು ಎಲ್ಲ ಈ ಮರಳನ್ನ ಎಲ್ಲ ತೆಗೆದು ಹಾಕಿ ಇವಾಗ ಸಿಮೆಂಟ್ ಎಲ್ಲ ಮಾಡಿ ಅದು ಮತ್ತೆ ಈ ಕಡೆ ಬರ್ದೇ ಇರೋ ಥರ ಹಿಡಿದಿಟ್ಟಿದ್ದಾರೆ. ಹಂಗಾಗಿ ಇವಾಗ ಜನರಿಗೆ ದರ್ಶನ ಮಾಡೋಕ್ಕೆ ಒಂದು ದಾರಿಯಾಗಿದೆ. ಇವಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಡೆಯೋಕ್ಕೆ ಶಕ್ತಿ ಇರೋರು ಹೋಗ್ಬೋದು. ಇಲ್ಲಿ ಒಂದೊಂದು ದೇವಸ್ಥಾನ ಓಡಾಡೋಕ್ಕೇ 1 ಕಿಲೋಮೀಟ್ರ್ ದೂರ ಇದೆ. ಹಂಗೂ ನಾವು ಕಷ್ಟಪಟ್ಕೊಂಡು 1 ಕಿಲೋಮೀಟ್ರ್ ದೂರ ಬಂದು ಪಾತಾಳೇಶ್ವರ ನೋಡಿದ್ವಿ. ಪಾತಾಳೇಶ್ವರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಮರಳೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಮರಳೇಶ್ವರನೂ ಅಷ್ಟೇ ನೋಡಿ 1 ಕಿಲೋಮೀಟ್ರ್ ಫುಲ್ಲು ಹೋಗ್ಬೇಕು ಇವಾಗ. ಇಲ್ಲಿ ಹೋಗಿ ಅಲ್ಲಿ ಮರಳೇಶ್ವರ ದೇವಸ್ಥಾನ ನೋಡಿಕೊಂಡು ಮರಳೇಶ್ವರ ಟೆಂಪಲ್ಗೆ ಹೋದ್ವಿ, ಎಲ್ಲ ನೋಡ್ಕೊಂಡ್ವಿ. ಆದರೆ ವೀಡಿಯೋ ಒಂದು ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡೋಕ್ಕೆ ಅಲ್ಲಿ ಬಿಡಲೇ ಇಲ್ಲ. ತುಂಬ ಕಡೆ ಎಲ್ಲ ವೀಡಿಯೋ ಮಾಡಬೇಡಿ ಅಂತ ಇದ್ದರು. ಆದರೂ ನನಗೆ ಕಣ್ ತಪ್ಪಿಸಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಆದರೆ ಅಲ್ಲಿ ಮಾತ್ರ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಅದೊಂದು ಮಿಸ್ ಆಯಿತು ಫ್ರೆಂಡ್ಸ್. ಇನ್ನೊಂದು ದೇವಸ್ಥಾನ ಅರ್ಕೇಶ್ವರ ನೋಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಫುಲ್ ಟೈರ್ಡ್ ಆಗ್ಬಿಡ್ತು. ಇಲ್ಲಿ ನೋಡಿ ಬರ್ತಾ ಇದ್ದಾರೆ ನೋಡಿ ಇಷ್ಟು ಹೆಣ್ಮಕ್ಳು. ಈ ಕಡೆ ಸೈಡಲ್ಲಿ ಒಬ್ಬರು ಸ್ಟೋರಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಅವ್ರ ಹಿಂದೆ ಹೋಗ್ಕೊಂಡು ಸ್ಟೋರಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಎಷ್ಟು ಮಾತಾಡಿದ್ರು ದುಡ್ಡಿಗೆ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರು ಕಥೆನ ಮಧ್ಯದಲ್ಲಿ ಕೇಳಿಸ್ಕೊಂಡ್ವಿ ನಾವು. ಇಲ್ಲಿ ನೋಡಿ ಎಲ್ಲ ಟೆಂಪಲ್ ನೋಡಿಕೊಂಡು ಆಚೆ ಕಡೆ ಜಾಗ ಇದೆ. ಮಧ್ಯದಲ್ಲಿ ಬರೋಕ್ಕೆಲ್ಲೂ ಜಾಗ ಇರಲಿಲ್ಲ. ಇಲ್ಲಿ ಯಾರೋ ಜನಗಳು ಬರ್ತಾಯಿದ್ರು ಅಂತ ನಾವು ಇಲ್ಲಿ ಹರಸಾಹಸ ಮಾಡಿಕೊಂಡು ಇಳಿತಾ ಇದ್ದೀವಿ ಮಧ್ಯದಲ್ಲಿ. ತುಂಬ ಕಷ್ಟ ಆಯಿತು ನೋಡಿ. ಇವಾಗ ಮರಳೇಶ್ವರ ಟೆಂಪಲ್ನ ನೋಡಿಕೊಂಡು ನಾವೀಗ ಇನ್ನೂ ತುಂಬ ದೂರ ಇತ್ತು ಫ್ರೆಂಡ್ಸ್. ನಾವು ಪಾತಾಳೇಶ್ವರ 1 ಕಿಲೋಮೀಟ್ರ್ ಅಂದರೆ ಮರಳೇಶ್ವರ 1.5 ಕಿಲೋಮೀಟ್ರು. ಆಮೇಲೆ ಅರ್ಕೇಶ್ವರ ಅಂತೂ ತುಂಬ ದೂರ, ಹತ್ರ 2 ಕಿಲೋಮೀಟ್ರ್ ಇತ್ತೇನೋ ಅನಿಸುತ್ತೆ. ಅಷ್ಟು ನಮಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತು ಅಲ್ಲೇ ದೇವ್ರ ಕೈ ಮುಗಿದು ಚಿಕ್ಕ ಮಕ್ಕಳು ಕರ್ಕೊಂಬಂದಿದ್ದೀವಿ ಬರೋಕ್ಕಾಗಲ್ಲಪ್ಪ ಅಂತ ಹೇಳಿ ಕೈ ಮುಗಿದು ಇನ್ನು ಅಲ್ಲೇ ಕೆಳಗಡೆ ಬರೋಕ್ಕೂ ಜಾಗ ಇರಲಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಜನ ಈ ಥರ ಇಳಿತಾಯಿದ್ರು. ನೋಡಿಕೊಂಡು ಕಷ್ಟಪಟ್ಕೊಂಡು ನಾನು ಫಸ್ಟ್ ಇಳಿದ್ಮೇಲೆ ನನ್ನ ಮಗಳ ಕೈಯಲ್ಲಿ ಫೋನ್ ಕೊಟ್ಟು ವೀಡಿಯೋ ಮಾಡೋಕ್ಕೆ, ಆಮೇಲೆ ನಮ್ಮ ಮನೆಯವ್ರು ನನ್ನ ಮಗನ ಹಿಂದೆ ಇಟ್ಕೊಂಡು ಹೆಂಗೆಂಗೋ ಕಷ್ಟಪಟ್ಕೊಂಡು ಇಳಿದು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವ, ಇದೇ ವೆಂಕಟೇಶ್ವರ ಟೆಂಪಲ್ಲು. ಇದೊಂದು ವೆಂಕಟೇಶ್ವರ ದೇವಸ್ಥಾನ ನೋಡಿಕೊಂಡು ಇನ್ನು ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾ ಅಲ್ಲೇ ಒಂದು ಹೊಳೆ ಇತ್ತು. ಹೊಳೆಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಆಗಲೇ ತುಂಬ ಕತ್ಲೆ ಆಗಿಬಿಟ್ಟಿತ್ತು, 6 ಗಂಟೆ ಆಗಿಬಿಟ್ಟಿತ್ತು. ಹಂಗಾಗಿ ನಾವು ವಾಪಸ್ ಮನೆ ಕಡೆ ಬಂದ್ವಿ. ಇನ್ನೂ ಏನು ಅಂದರೆ ಎಲ್ಲ ದೇವಸ್ಥಾನ ನೋಡಿದ್ವಿ ಫ್ರೆಂಡ್ಸ್. ಎಲ್ಲ ದೇವಸ್ಥಾನ ನೋಡಿದ್ವಿ, ಖುಷಿಯಾಯಿತು. ಅಷ್ಟು ಕಷ್ಟಪಟ್ಕೊಂಡು ಅಷ್ಟು ಮರಳಲ್ಲಿ ನಡೆದ್ರೂ ನನ್ನ ಮಗ ಸಹಿತನೂ ನಾವು ಕೆಲವೊಂದು ಜಾಗದಲ್ಲಿ ಎತ್ಕೊಂಡು ನಡೆದ್ವಿ, ಕೆಲವೊಂದು ಜಾಗದಲ್ಲಿ ಅವನೇ ನಡೆದ. ಆದರೂ ಮಕ್ಕಳು ಕಿಟ್ಕೊಂಡು ಅಷ್ಟು ಕಷ್ಟಪಟ್ಕೊಂಡು ಹೋಗಿ ಅಷ್ಟೆಲ್ಲ ನೋಡ್ಕೊಂಬಂದ್ವಲ್ಲ. ಆಮೇಲೆ ಅರ್ಕೇಶ್ವರ ದೇವಸ್ಥಾನವನ್ನು ನೋಡಲಿಲ್ಲ ಅಂತೆ. ಇದು ಕಾವೇರಿ ನದಿಯ ಹೊಳೆನೂ ನೋಡೋಕ್ಕಾಗಲಿಲ್ಲ. ಜೊತೆಗೆ ಇನ್ನೊಂದು ಮಾಲಂಗಿ ಮಡು ಅಂತ ಒಬ್ರದ್ದು ಸಮಾಧಿ ಇದೆ. ಅದೇ ಅಲ್ಮೇಲಮ್ಮ ಅಂತ ಇದ್ರಲ್ಲ ಅವ್ರದ್ದು ಸಮಾಧಿ ಇದೆ, ಅದನ್ನೊಂದು ನೋಡೋಕ್ಕಾಗಲಿಲ್ಲ. ಇಷ್ಟು ಬಿಟ್ಟರೆ ಇನ್ನು ಎಲ್ಲನೂ ನೋಡ್ಕೊಂಡು ಇದೇ ಬುಕ್ ಅದು ಅಲ್ಲಿ ತಂದಿರೋದು. ಈ ಬುಕ್ಸ್ ಅಲ್ಲೇ ಸಿಗುತ್ತೆ, ದೇವಸ್ಥಾನದ ಮುಂದೆನೇ ಮಾರ್ತಾರೆ. ಬರೀ 20 ರೂಪಾಯಿ ಅಷ್ಟೇ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇದರಲ್ಲಿ ಸ್ಟೋರಿ ಇದೆ. ಬೇಕಾದವರು ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಎಂಟ್ರೆನ್ಸಲ್ಲಿ ಒಬ್ಬರು ಮಾರ್ತಾ ಇರ್ತಾರೆ.
ನೋಡಿ ಬರೀ 20 ರೂಪಾಯಿ ಅಷ್ಟೇ. 20 ರೂಪಾಯಿ ಕೊಟ್ಟು ತಗೊಂಡು ಕತೆ ಓದೋ ಇಂಟ್ರೆಸ್ಟ್ ಇದ್ದವರು ಓದ್ಬೋದು. ಇದು ಒಂದು ಕತೆ ಇದೆ. ಅಲ್ಮೇಲಮ್ಮ ಅನ್ನೋರು ಮೈಸೂರು ದೊರೆಗೆ ಶಾಪ್ ಹಾಕಿರೋದಂತೆ. ಈ ಬುಕ್ನ ನಾವು ಅಲ್ಲಿ ತೊಗೊಂಬಂದಿರೋದು. ಕತೆ ಎಲ್ಲ ಓದಿದ್ದೀನಿ. ಕತೆ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಿಗುತ್ತೆ, ತಗೊಳ್ಳಿ. ಇಲ್ಲ ಒಂದು ವೇಳೆ ಏನಾದರೂ ಈ ಕತೆ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬುಕ್ನ ಕತೆ ಓದಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿದ್ರೆ ಅಲ್ವಾ ಇಷ್ಟೆಲ್ಲ ಕತೆ ಆಗಿತ್ತು. ದೇವಸ್ಥಾನದಲ್ಲಿ ನಾವು ಹೋಗಿ ಏನೆಲ್ಲ ಫಜೀತಿ ಪಟ್ವಿ ಅಂತ ನೋಡಿದ್ರೆ ಅಲ್ವಾ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ಪ್ಲೀಸ್ ಯಾರಾದರೂ ಹೊಸಬರು ನನ್ನ ಈ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಕನೆಕ್ಟ್ ಆಗಿ ವೀಡಿಯೋಸ್ ನೋಡಿದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ಮುಂದೆ ಒಳ್ಳೆ ವೀಡಿಯೋಸ್ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. Thank you for watching.